सूर्याय चन्द्राय मङ्गलाय बुधाय च गुरु शुक्र शनेभ्यश्च ರಾಹುವೇ ಕೇತವೇ ನಮಃ. ಮೊದಲಿಗೆ ನವಗ್ರಹ ದೇವತೆಗಳಿಗೆ ವಂದಿಸುತ್ತಾ, ಎಲ್ಲ ವೀಕ್ಷಕರೇ ತಮಗೆ ವಿಶ್ವಾವಸು ನಾಮ ಸಂವತ್ಸರದ ಆರ್ಥಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ತುಲಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ವಿಶ್ವಾವಸು ನಾಮ ಸಂವತ್ಸರದ ಯುಗಾದಿಯಿಂದ ವಾರ್ಷಿಕ ಭವಿಷ್ಯ ಯಾವ ರೀತಿಯಾಗಿದೆ ಹಾಗೂ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ನಿಮ್ಮ ಒಂದು ಗುಣಧರ್ಮಗಳು ಹೇಗಿರ್ತವೆ ಅಂತಕ್ಕಂಥದ್ದನ್ನು ತಿಳಿದುಕೊಂಡು ಬರೋಣ. ಮೊದಲಿಗೆ ನಾವು ತುಲಾ ರಾಶಿಯವರ ಒಂದು ಸ್ವಭಾವಗಳನ್ನು ನೋಡೋಣ. ಸಮತೋಲನ ನ್ಯಾಯವನ್ನು ಪ್ರೀತಿಸುತ್ತಾನೆ. ಶೃಂಗಾರ ಕಲೆ ಮತ್ತು ಸಂಗೀತ ಸೌಂದರ್ಯ ಪ್ರಿಯರಾಗಿರುತ್ತಾರೆ. ಏನಪ್ಪಾ ಅಂತಂದ್ರೆ ಇವರು ಸಮತೋಲನ ನ್ಯಾಯವನ್ನು ಪ್ರೀತಿಸುತ್ತಾನೆ, ಅಂದ್ರೆ ಸಮಾನವಾಗಿರ್ತಕ್ಕಂತಹ ನ್ಯಾಯವನ್ನ ಪ್ರೀತಿಸ್ತಾ ಇರ್ತಾನೆ. ಇವರು ಶೃಂಗಾರ ಕಲೆ ಹಾಗೂ ಸಂಗೀತ ಸೌಂದರ್ಯ ವರ್ಧಕರಾಗಿರ್ತಾರೆ. ಇನ್ನ ಸಹಕಾರ ಮತ್ತು ಸ್ನೇಹವನ್ನು ಮೆಚ್ಚುವ ಗುಣ ಹೊಂದಿರುತ್ತಾರೆ ಹಾಗೂ ತಕರಾರುಗಳನ್ನು ತಡೆದು ಶಾಂತಿಯುತವಾಗಿ ಸಮಾಧಾನಕ್ಕೆ ತರಲು ಇಷ್ಟಪಡುತ್ತಾರೆ. ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಒಂದು ಸಮಸ್ಯೆಗಳಿದ್ರೆ, ಒಂದು ತೊಂದರೆಗಳಿದ್ರೆ, ಇಬ್ಬರ ನಡುವೆ ವಾದ ವಿವಾದಗಳು ಇದ್ರೆ, ನ್ಯಾಯಗಳಿದ್ರೆ ಆ ಒಂದು ನ್ಯಾಯವನ್ನ ಬಗೆಹರಿಸಿ ಇಬ್ಬರಲ್ಲಿಯೂ ಸಮಾಧಾನತೆಯನ್ನ ಸೃಷ್ಟಿ ಮಾಡಲು ಇಷ್ಟಪಡುತ್ತಾರೆ. ಹಾಗೂ ಮಾತಿನ ಚಾತುರ್ಯ ಹಾಗೂ ಮೃದು ಭಾಷೆಯಿಂದ ಜನರನ್ನು ಸೆಳೆಯುತ್ತಾರೆ. ಇವರಲ್ಲಿ ಮಾತಿನ ಚಾತುರ್ಯತೆ ಬಹಳ ಇರುತ್ತದೆ ಹಾಗೂ ಮೃದು ಭಾಷೆ ಅಂದ್ರೆ ಇವ್ರೇನಪ್ಪಾ ಅಂತಂದ್ರೆ ಮಾತನಾಡುವಾಗ ಒಂದು ಸಮಾಧಾನದಿಂದ ಮೃದುವಾಗಿ ಮಾತನಾಡ್ತಾ ಇರ್ತಾರೆ. ಹಾಗೂ ಇವರಲ್ಲಿ ಕಂಡು ಬರುವ ದೋಷಗಳು ಏನು ಅಂತ ಹೇಳಿದ್ರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ತಡ ಮಾಡುವ ಸ್ವಭಾವ. ಅಂದ್ರೆ ಇವರು ಯಾವುದಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾದ್ರೆ ಆ ಒಂದು ನಿರ್ಧಾರವನ್ನ ಬಹಳ ನಿಧಾನವಾಗಿ ತೆಗೆದುಕೊಳ್ತಾ ಇರ್ತಾರೆ. ಹಾಗೂ ಅತಿ ಹೆಚ್ಚು ಇತರರ ಅಭಿಪ್ರಾಯವನ್ನು ಗಮನಿಸುವುದು. ಅಂದ್ರೆ ಇವ್ರೇನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಬೇರೆಯವರ ಅಭಿಪ್ರಾಯದ ಮೇಲೆ ಅವಲಂಬನೆಯಾಗಿರುತ್ತಾರೆ. ಆ ಒಂದು ಅಭಿಪ್ರಾಯವನ್ನ ತಿಳಿದುಕೊಳ್ಳುವಲ್ಲಿ ಇವರು ಹೆಚ್ಚಿನ ಆಸಕ್ತಿಯನ್ನ ಹೊಂದಿರುತ್ತಾರೆ. ಹಾಗೂ ಯಾವಾಗಲೂ ಎಲ್ಲರಲ್ಲಿಯೂ ಸಂತೋಷ ಮಾಡುವ ಹಂಬಲವನ್ನು ಹೊಂದಿರ್ತಾರೆ. ಅಂದ್ರೆ ಯಾವಾಗಲೂ ಮತ್ತೊಬ್ಬರನ್ನ ಸಂತೋಷವಾಗಿಡಲು ಇಷ್ಟಪಡುತ್ತಾರೆ. ತಮ್ಮ ಸಂತೋಷದ ಕಡೆ ಗಮನ ಬಹಳ ಕಡಿಮೆಯಾಗಿರ್ತಕ್ಕಂಥದ್ದು. ಹಾಗೂ ಏನಪ್ಪಾ ಅಂತಂದ್ರೆ ತುಲಾ ರಾಶಿಯವರು ನ್ಯಾಯಬದ್ಧರಾಗಿರ್ತಾರೆ. ಇವಾಗ ನೋಡಿ, ಯಾರದಾದ್ರೂ ಒಂದು ಸಮಸ್ಯೆಗಳಿದ್ರೆ ಇವರು ಮನೆಯಲ್ಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಒಳಗಡೆ ಆಗಿರ್ಬೋದು, ಇನ್ನಿತರ ಯಾರದೇ ಒಂದು ಜಗಳ ಮಾಡಿ ಬಂದಾಗ ಯಾವ ಕಡೆ ಬಲವಾಗಿರ್ತಕ್ಕಂತಹ ನ್ಯಾಯ ಇರ್ತದೋ ಆ ಕಡೆ ಇವರು ಒಲವನ್ನ ತೋರಿಸ್ತಕ್ಕಂಥದ್ದು. ಯಾವ ರೀತಿಯಾಗಂದ್ರೆ ತಕ್ಕಡಿ ನೋಡ್ರಿ, ಇವಾಗ ಒಂದು ತಕ್ಕಡಿ ಇರ್ತದಲ್ಲ, ಆ ತಕ್ಕಡಿಗೆ ಯಾವ ಕಡೆ ಜಾಸ್ತಿಯಾಗಿ ನಾವು ತೂಗ್ತದಲ್ಲ ಆ ಕಡೆ ತೂಗ್ತದೆ, ಯಾವ ಕಡೆ ಭಾರ ಜಾಸ್ತಿ ಇರ್ತದಲ್ಲ ಆ ಕಡೆ ತೂಗ್ತದೆ. ಅದೇ ರೀತಿಯಾಗಿ ಈ ಒಂದು ತುಲಾ ರಾಶಿಯವರು ನ್ಯಾಯದ ಕಡೆ ಬಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವರು ಶುಭವಾರ ಬಂದ್ಬಿಟ್ಟು ಶುಕ್ರವಾರ, ಶುಭರತ್ನ ವೈಡೂರ್ಯ ಮತ್ತು ಹೀರಾ, ಹಾಗೂ ಶುಭ ಬಣ್ಣ ಬಂದ್ಬಿಟ್ಟು ನೀಲಿ ಮತ್ತು ಹಸಿರಾಗಿರ್ತಕ್ಕಂಥದ್ದು. ಇನ್ನ ನಾವು ನೀವೆಲ್ಲರೂ ಇವತ್ತಿನ ದಿನ ತುಲಾ ರಾಶಿಯ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ನೋಡಿ, ಗುರುಬಲ ಮತ್ತು ಶನಿ ಬಲ ಬರುತ್ತದೆ. ಸಾಕಷ್ಟು ಅದೃಷ್ಟಗಳು ಬರುತ್ತದೆ. ಮತ್ತು ಶನಿ 6ನೇ ಮನೆಯಲ್ಲಿ, ಗುರು 8ನೇ ಮನೆಯಿಂದ 9ನೇ ಮನೆಗೆ, ರಾಹು 6ರಿಂದ 5ಕ್ಕೆ, ಕೇತು 12ರಿಂದ 11ನೇ ಮನೆಗೆ ಚಲಿಸ್ತಕ್ಕಂಥದ್ದು. ಹಾಗೂ ತುಲಾ ರಾಶಿಯವರು 2025ರಲ್ಲಿ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು. ಏನಪ್ಪಾ ಅಂತಂದ್ರೆ ಈ ತುಲಾ ರಾಶಿಯವರು ಈ ಒಂದು 2025ನೇ ಇಸ್ವಿಯ ವಿಶ್ವಾವಸು ನಾಮ ಸಂವತ್ಸರ ಪ್ರಾರಂಭವಾಗ್ತದ, ಅಲ್ಲಿಯಿಂದ ಒಂದು ಪ್ರತಿಯೊಂದರಲ್ಲಿಯೂ ಕೂಡ ಮಿಶ್ರ ಫಲಗಳನ್ನ ಪಡೆಯತಕ್ಕಂಥದ್ದು. ಈ ವರ್ಷ ಹೊಸ ಅವಕಾಶಗಳು
ಮತ್ತು ಸವಾಲುಗಳು ಸಮನ್ವಯ ತರುತ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಈ ವರ್ಷ ಈ ಒಂದು ತುಲಾ ರಾಶಿಯವರಿಗೆ ಒಂದು ಹೊಸ ಅವಕಾಶಗಳು, ಹೊಸ ಸವಾಲುಗಳು ಬಹಳಷ್ಟು ಎದುರಾಗ್ತವೆ. ಅದಕ್ಕೋಸ್ಕರವಾಗಿ ತುಲಾ ರಾಶಿಯವರು ಆ ಸವಾಲುಗಳಲ್ಲಿ ಒಂದು ನ್ಯಾಯಬದ್ಧತೆಯನ್ನು ನೋಡಿಕೊಂಡು ಹಾಗೂ ಸವಾಲುಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ ನಿಷ್ಠೆಯಿಂದ ಬಗೆಹರಿಸಿ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗಿ ಬರ್ತದೆ. ಹಾಗೂ ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ವರ್ಷದ ಆರಂಭದಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಈ ಒಂದು ರಾಹು ಮತ್ತು ಕೇತುವಿನಿಂದ ಆರೋಗ್ಯದ ಸಮಸ್ಯೆಗಳು ಬಹಳಷ್ಟು ಕಾಡ್ತಕ್ಕಂಥದ್ದು. ಅದಕ್ಕಾಗಿ ತುಲಾ ರಾಶಿಯವರು ಆರೋಗ್ಯದ ಕಡೆ ಬಹಳಷ್ಟು ಗಮನವನ್ನು ಹರಿಸಬೇಕಾಗಿ ಬರ್ತದೆ. ಇನ್ನ ರಾಹು ಗ್ರಹ 6ನೇ ಮನೆಯ ಸಂಚಾರದಿಂದಾಗಿ ನಿಯಮಿತ ವ್ಯಾಯಾಮ, ಸಮತೋಲನ ಆಹಾರ ಮತ್ತು ಮಾನಸಿಕ ಶಾಂತಿ ಕಾಪಾಡುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆಗಲೇ ಹೇಳಿದ ಹಾಗೆ ಈ ಒಂದು ರಾಹು ಮತ್ತು ಕೇತುವಿನಿಂದ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಾಗಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಬಹಳ ಉಂಟಾಗ್ತದೆ. ನೋಡ್ರಿ ಏನಪ್ಪಾ ಅಂತಂದ್ರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಈ ಒಂದು ತುಲಾ ರಾಶಿಯವರಿಗೆ ಆರೋಗ್ಯದಲ್ಲಿ ಬಹಳನೇ ತೊಂದರೆ ಆಗ್ತಕ್ಕಂಥದ್ದು. ಇನ್ನ ವೃತ್ತಿ ಜೀವನದಲ್ಲಿ ಬರುವುದಾದರೆ ಸುಖಕರವಾಗಿರ್ತಕ್ಕಂಥದ್ದು. ಏನಪ್ಪಾ ಅಂತಂದ್ರೆ ಇವರು ಯಾವ ಒಂದು ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಆ ಒಂದು ವೃತ್ತಿಯಿಂದ ಬಹಳಷ್ಟು ಲಾಭವನ್ನ ಪಡೆಯತಕ್ಕಂಥದ್ದು. ಇನ್ನ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಕೆಲಸದ ಬದಲಾವಣೆ ಸಾಧ್ಯ. ನೋಡ್ರಿ ಅಕ್ಟೋಬರ್ ಮತ್ತು ನವೆಂಬರ್, ಸೆಪ್ಟೆಂಬರ್ ಈ ತಿಂಗಳಲ್ಲಿ ನೀವೇನ್ ಕೆಲಸ ಮಾಡ್ತಾ ಇರ್ತೀರಲ್ಲ ಆ ಕೆಲಸದಿಂದ ಬೇರೆ ಕೆಲಸದ ಕಡೆ ಹೋಗಲು ಒಂದು ಒಲವು ತೋರ್ತದೆ. ಅದಕ್ಕೋಸ್ಕರವಾಗಿ ಈ ಒಂದು ತಿಂಗಳಲ್ಲಿ ನಿಮಗೆ ಯಾವ ಕೆಲಸ ಇಷ್ಟವಿದೆಯೋ ಅದನ್ನೇ ಮಾಡ್ಕೊಂಡು ಹೋಗಿ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಆ ಕೆಲಸ ಮಾಡಬೇಕನ್ನಿಸ್ತದೆ, ಈ ಕೆಲಸ ಮಾಡಬೇಕನ್ನಿಸ್ತದೆ, ನಿಮಗೆ ಮುಂಚಿನಿಂದ ಯಾವ ಒಂದು ಕೆಲಸದಲ್ಲಿ ಬಹಳಷ್ಟು ಲಾಭ ಸಿಕ್ಕಿದೆಯೋ, ಬಹಳಷ್ಟು ಆಸಕ್ತಿ ಇದೆಯೋ ಅದೇ ಒಂದು ಕೆಲಸವನ್ನ ಮುನ್ನಡೆಸಿಕೊಂಡು ಹೋಗಿ. ಇನ್ನು ಉಳಿದ ಯಾವುದೇ ಒಂದು ಕೆಲಸಗಳಿಗೆ ಕೈಯಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನೋಡ್ರಿ. ಇನ್ನ ವಿದ್ಯಾಭ್ಯಾಸ ಏನಪ್ಪಾ ಅಂತಂದ್ರೆ ಬಹಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ಈ ಒಂದು ವರ್ಷ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗಿರ್ತದೆ. ಹಾಗೂ ಸಂಬಂಧಗಳು ಬಹಳ ಚೆನ್ನಾಗಿರುತ್ತದೆ. ಸಂಬಂಧಗಳಲ್ಲಿ ಅಂದ್ರೆ ಇವರ ಒಂದು ಕುಟುಂಬದಲ್ಲಿ ಆಗಿರಬಹುದು, ಹೊರಗಡೆ ಇರ್ತಕ್ಕಂತಹ ಚಿಕ್ಕ ಮಾವ, ದೊಡ್ಡ ಮಾವ ಈ ತರ ಯಾವುದೇ ಒಂದು ಸಂಬಂಧಗಳಲ್ಲಿ ಬಹಳ ಅನ್ಯೋನ್ಯತೆಯಿಂದ ಹೋಗ್ತಕ್ಕಂಥದ್ದು. ಮತ್ತು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಾದ ವಿವಾದಗಳ ಸಾಧ್ಯತೆ ಇದೆ. ನೋಡ್ರಿ ಕುಟುಂಬದಲ್ಲಿ ಸಹಿತ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ವಾದ ವಿವಾದಗಳು ಹೆಚ್ಚಿನದಾಗಿ ಕಂಡು ಬರ್ತದೆ. ಏನಕ್ಕೋಸ್ಕರ ಅಂದ್ರೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದ ಸಂಬಂಧಿಕರಲ್ಲಿ ಸ್ವಲ್ಪ ಗಲಭೆಗಳನ್ನ ಸೃಷ್ಟಿಯನ್ನ ಮಾಡ್ತಕ್ಕಂಥದ್ದು. ಆದ್ದರಿಂದ ಏನಪ್ಪಾ ಅಂತಂದ್ರೆ ಸ್ಪಷ್ಟತೆಯನ್ನ, ಪರಸ್ಪರ ಸೌರವವನ್ನು ಕಾಪಾಡುವುದು ಮುಖ್ಯ. ಏನಪ್ಪಾ ಅಂತಂದ್ರೆ ಈ ಒಂದು ವಾದ ವಿವಾದಗಳಲ್ಲಿ ಸ್ಪಷ್ಟತೆಯನ್ನ ಮತ್ತು ಪರಸ್ಪರತೆಯನ್ನ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು. ಇನ್ನ ಪ್ರೇಮ ಜೀವನದಲ್ಲಿ ವಿಶ್ವಾಸ ಮತ್ತು ಸಮನ್ವಯ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನ ನೋಡ್ರಿ ಜೀವನದಲ್ಲಿ ಪ್ರೀತಿ ಪ್ರೇಮದ ಈ ವಿಚಾರದಲ್ಲಿ ಬಂದ್ರೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಹೆಚ್ಚಿನ ಈ ಒಂದು ಪ್ರೀತಿ ಪ್ರೇಮದಲ್ಲಿ ಬಹಳಷ್ಟು ಆಸಕ್ತಿಯನ್ನ ತೋರ್ತಕ್ಕಂಥದ್ದು. ಅದೇ ರೀತಿಯಾಗಿ ವಿವಾಹದ ಸಮಯದಲ್ಲಿ ಪ್ರೀತಿ ಪ್ರೇಮದಿಂದ ಆಗ್ತಕ್ಕಂಥದ್ದು. ಒಂದು ಪ್ರೀತಿ ಪ್ರೇಮ ಅಂತಕ್ಕಂಥದ್ದನ್ನ ಏನ್ ಮಾಡಿರ್ತಾರಲ್ಲ ಅವ್ರಿಗೆ ಈ ವರ್ಷ ಒಂದು ಒಳ್ಳೆಯದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ತುಲಾ ರಾಶಿಯವರಿಗೆ ಈ ವರ್ಷ ಒಂದು ಸಾಧಾರಣವಾಗಿರ್ತಕ್ಕಂತಹ ಫಲಗಳು ಸಿಗ್ತಕ್ಕಂಥದ್ದು. ಈ ಒಂದು ತುಲಾ ರಾಶಿಯವರು ಬಹಳಷ್ಟು ವಿಭಿನ್ನವಾಗಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ತುಲಾ ರಾಶಿಯವರಿಗೆ ಆ ಗುರು ಮತ್ತು ಶನಿಯ ಅನುಗ್ರಹ ಸದಾಕಾಲವಿರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೇನೆ. ತಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.